ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಒಂದು ಪ್ರಾರ್ಥನಾ ಶ್ಲೋಕದಿಂದ ಈ ಕಾರ್ಯಕ್ರಮವನ್ನು ಪ್ರಾರ್ಥಿಸೋಣ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವೈಕ್ಯೋಪಶಾಂತಿಯೇ. ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದುರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ನೇಹಿತರೆ, ಮತ್ತೊಂದು ಸ್ವಾರಸ್ಯಕರವಾದ ಕತೆ. ಈ ಕತೆ ಭಾಗವತದಿಂದ. ನೋಡಿ, 18 ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಅಂದರೆ ಶ್ರೀಮದ್ ಭಾಗವತ ಮತ್ತೆ ದೇವಿ ಭಾಗವತ. ಈ ಕಥೆಯನ್ನು ಓದುವಾಗ ಈ ಕಥೆಯಲ್ಲಿ ಬರುವಂಥ ಶ್ರೀಕೃಷ್ಣ ಭಗವಾನರ ಅದ್ಭುತ ಬಾಲಲೀಲೆಗಳಲ್ಲಿ ಒಂದು 3 ಜನ ರಾಕ್ಷಸರಿಗೆ ಅವರು ತನ್ನ ದಿವ್ಯವಲೋಕವನ್ನು ಕೊಟ್ಟು ಅವರಿಗೆ ಮುಕ್ತಿನ ಪ್ರಸಾದಿಸಿದ್ರು. ಯಾರು ಅವರು, ಏನಿದ್ರ ಕಥೆ ವಿಶೇಷ, ಈ ವಾರದಲ್ಲಿ ಬರುವಂಥ ಈ ಅದ್ಭುತವಾದ ಕಥೆನ ಎಲ್ಲೂ ಮಿಸ್ ಮಾಡ್ಕೊಳ್ದಂಗೆ ಕೊನೆಯವರೆಗೂ ನೋಡಿದ್ರೆ ಯಾರು ಏನು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಕೃತಯುಗದ ಪೂರ್ವದಲ್ಲಿ ಅಂದರೆ ಹಿರಣ್ಯಕಶಿಪು ಸಂಹಾರದ ನಂತರ ಅವರ ಮಗನಾದಂಥ ಪ್ರಹ್ಲಾದ ರಾಜ ಮಗನ ವಿರೋಚನ ಮಗ ಬಲಿಚಕ್ರವರ್ತಿ. ಈ ಬಲಿಚಕ್ರವರ್ತಿ ಅತಳ ಸುತಳ ಪಾತಾಳ ಸಸಾತಳ ಎಲ್ಲ ಲೋಕಗಳನ್ನು ಜಯಿಸಿ ಭೂಲೋಕದಲ್ಲಿ ಈ ಯಜ್ಞ ಮಾಡೋದಂಥ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣರು ಅದಿತಿ ಕಶ್ಯಪರ ಮಗನಾಗಿ ಭೂಲೋಕದಲ್ಲಿ ಜನ್ಮ ತಾಳಿದ್ರು. ಆ ಸಂದರ್ಭದಲ್ಲಿ ಮನುಷ್ಯನ ಸಹಜ ಹೈಟು 81ರಿಂದ 86 ಅಡಿ ಇತ್ತಂತೆ. ಆ ಸಂದರ್ಭದಲ್ಲಿ ಶ್ರೀಮನ್ನಾರಾಯಣನು ಕೇವಲ 4 ಅಡಿ ಉದ್ದ ಇರುವಂಥ ಬಾಲಕನಾಗಿ ಜನಿಸಿದ್ರಂತೆ. ಅಪಾರ ತೇಜಸ್ಸು, ಅಪಾರ ಒಂದು ಹೇಗಿತ್ತಂದ್ರೆ ಸಹಸ್ರ ಸೂರ್ಯ ಅಲ್ಲಿ ಉದಯ ಆದರೂ ಅನ್ನೋ ರೀತಿಯಲ್ಲಿ ಭಗವಂತ ಅಲ್ಲಿ ಪ್ರಕಟನಾದಂತೆ. ಅಲ್ಲಿಂದ ಸೀದಾ ಬಲಿಚಕ್ರವರ್ತಿ ಯಜ್ಞ ಮಾಡುತ್ತಿದ್ದ ಜಾಗಕ್ಕೆ ಯಾಚನೆಗಾಗಿ ಬಂದರಂತೆ. ಆದರೆ ನೋಡಿ, ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ, ಶ್ರೀಮನ್ನಾರಾಯಣನು ಪ್ರತಿ ಸಂದರ್ಭದಲ್ಲೂ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ತನ್ನ ದಿವ್ಯವಾದ ಅದ್ಭುತ ದೇಹ ತಂದು ಅವನ್ನೆಲ್ಲ ಯುದ್ಧ ಮಾಡಿ ಸೋಲಿಸ್ತಿದ್ರು. ಆದರೆ ಈ ಬಲಿಚಕ್ರವರ್ತಿ ಧರ್ಮಪರಾಧೀನನಾಗಿದ್ದ, ಸತ್ಯಸಂಧನಾಗಿದ್ದ, ಮತ್ತೆ ಬ್ರಾಹ್ಮಣರಿಗೆ ಯಾಚನೆ ಮಾಡಿದಷ್ಟು ಕೊಡುತ್ತಿದ್ದ ಅಹಿಂಸಾಪರನಾಗಿದ್ದ. ಆದರೆ ದೈತ್ಯ ಕುಲದಲ್ಲಿ ಹುಟ್ಟಿದ್ದ. ಇವನ್ನ ಸಂಹಾರ ಮಾಡೋದು ಯುದ್ಧದಲ್ಲಿ ಅಸಾಧ್ಯ ಅಂತ ತಿಳಿದಂಥ ಭಗವಾನ್ ವಿಷ್ಣು ಇವನ್ನ ಇದೇ ರೀತಿಯೇ ರಾಜ್ಯವನ್ನು ಕಸಿದುಕೊಳ್ಳಬೇಕಂದ್ರೆ ನಾನು ಧರ್ಮಪರನಾಗಿ ಹೋಗ್ಬೇಕು ಅಂತೇಳಿ ಪರಮಾತ್ಮ ವಾಮನ ರೂಪ ತಗೊಂಡು ಬಂದ. ಆಗ ಅವರು ಕೇಳಿದ ಇವ್ರ ಹತ್ರ ಕೇವಲ 3 ಹೆಜ್ಜೆಗಳು ಇರುವಂಥ ಭೂಮಿ ಕೊಡುವುದು. ಆ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಬಲಿಚಕ್ರವರ್ತಿಯ ಮಗಳು ಆ ದಿವ್ಯ ಸ್ವರೂಪವನ್ನು ನೋಡಿ ಆ ಭಗವಂತನನ್ನ ಮನಸ್ಸಿನಲ್ಲೇ ಅನ್ಕೊಂಡಂತೆ, ಎಂಥ ದಿವ್ಯ ಸ್ವರೂಪ, ಎಂಥ ಸತ್ಯಸಂಧ, ನೋಡೋದಿಕ್ಕೆ ಎಂಥ ಅಮೃತಮಯ ಕಾಣ್ತಿದ್ದಾನೆ. ಈ ಪರಮಾತ್ಮನನ್ನ ಸ್ನೇಹಪೂರ್ವಕವಾಗಿ ನಾನು ಮೊಲೆ ಹಾಲು ಉಳಿಸ್ಬೇಕಂತಿದ್ದೀನಿ. ಆ ಪರಮಾತ್ಮ ನನಗೆ ಯಾವಾಗ ಇದನ್ನು ದಯ ಪಾಲಿಸ್ತಾನ ಅಂತ ಮನಸ್ಸಲ್ಲಿ ಅನ್ಕೊಂಡಂತೆ. ಆ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಸಕಲ ಚರಾಚರ ವಸ್ತುಗಳಲ್ಲಿ, ಅನೇಕ ಪ್ರಾಣಿಗಳಲ್ಲಿ ಎಲ್ಲವನ್ನೂ ಬಲ್ಲ ಅಂತರ್ಯಾಮಿಯಾದ ಸರ್ವಶ್ರೇಷ್ಠನಾದ ಪರಮಾತ್ಮನಿಗೆ ಅವಳ ಧ್ವನಿ ಮನಸ್ಸಿಂದ ಕೇಳ್ತಂತೆ. ಆ ಕ್ಷಣ ಮನಸ್ಸಲ್ಲೇ ಆಶೀರ್ವಾದ ಮಾಡದಂತೆ, ನಿನ್ನ ಈ ಆಸೆಯನ್ನು ಖಂಡಿತ ನಾನು ನೆರವೇರಿಸ್ತೀನಿ. ಆದರೆ ಈಗಲ್ಲ, ನಾನು ಮುಂದೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಜನಿಸಿ 3 ತಿಂಗಳ ಒಳಗಾಗಿ ನಿನ್ನ ಆಸೆನ ನೆರವೇರಿಸ್ಕೊಡ್ತೀನಿ ಅಂತೇಳಿ ಆ ಕ್ಷಣ ಸ್ವಾಮಿ ಮನಸ್ಸಲ್ಲೇ ಆಶೀರ್ವಾದ ಮಾಡುತ್ತೆ. ಅದಾದ ನಂತರ ಬಲಿಚಕ್ರವರ್ತಿಯ ರಾಜ್ಯವನ್ನು ಕಸಿದುಕೊಂಡು ಅವ್ರನ್ನ ಸುತಳ ಅನ್ನೋ ಒಂದು ಪಾತಾಳದಲ್ಲಿರುವಂಥ ಜಾಗಕ್ಕೆ ಅವನ ರಾಜರಾಗಿ ಮಾಡಿ ಸ್ವಕುಟುಂಬ ಸಮೇತ ಪರಿವಾರ ಅಲ್ಲಿರು ಅಂತೇಳಿ ನಾನೇ ನಿಮಗೆ ಕಾವಲಾಗಿರ್ತೀನಿ ಅಂತ ಲಕ್ಷ್ಮೀ ಸಮೇತರಾಗಿ ಭೂಮಿಯಲ್ಲಿರ್ತಾರೆ. ಅವರು ಬರೋ ದಿನನೇ ಓಣಂ ಅಂತ ಹೇಳ್ತೀವಿ. ಅದು ಅವರಿಗೆ ತುಂಬ ಅತ್ಯುತ್ತಮವಾದ ದಿವಸ. ಹಾಗಾಗಿ ಆ ಸ್ವಾಮಿ ಭೂಲೋಕ ನೋಡಕ್ಕೆ ಬರ್ತಾರಂತೆ. ಹಾಗಾಗಿ ಅವತ್ತು ಓಣಮನ್ನು ಮಾಡ್ತಾರೆ. ಇದರಲ್ಲಿ ಏನಪ್ಪಾ ಅಂದರೆ, ಈ ಮಾಲತಿ ಅನ್ನೋಳು ಮುಂದೆ ದ್ವಾಪರಾಯುಗದಲ್ಲಿ ಒಬ್ಬ ಕುಸ್ತತ್ವ ಅನ್ನೋ ಮಹರ್ಷಿಗೆ ಹೆಂಡತಿ ಆಗಿರ್ತಾನೆ. ಹೆಂಡತಿ ಆದಮೇಲೆ ಯಾವುದೋ ಒಂದು ಸಣ್ಣ ಲೋಪದೋಷಕ್ಕೆ ಅವನಿಂದ ಶಾಪಗ್ರಸ್ತಳಾಗಿ ನೀರು ರಾಕ್ಷಸ ಯೋನಿಲಿ ಹುಟ್ಟು ಅಂತ ಶಾಪ ಕೊಡ್ತಾಳೆ.
ಮಾಡ್ಕೊಳ್ತಾನೆ. ಆಗಲೂ ಸಹ ಭಗವಂತನಾದ ಶ್ರೀಕೃಷ್ಣನ ಅಪ್ರತಿಮ ಆರಾಧಕರಾಗಿದ್ದಾಳೆ. ಅದಾದ ನಂತರ ದ್ವಾಪರಯುಗದಲ್ಲಿ ಒಂದು ರಾಕ್ಷಸಿಯಾಗಿ ಜನಿಸ್ತಾಳೆ. ಯಾರು ಅನ್ನೋದನ್ನ ಶ್ರದ್ಧೆಯಿಂದ ಕೇಳಿ. ಕಂಸನ ಆದೇಶದ ಮೇರೆಗೆ ಶ್ರೀಕೃಷ್ಣ ಭಗವಾನರನ್ನ ಹೇಗಾದರೂ ಸಾಯಿಸಬೇಕು ಅಂತೇಳಿ ಅವಳು ತನ್ನ ಸ್ತನದ ಮೇಲೆ ಒಂದಷ್ಟು ಕಾರ್ಕೋಟಕ ಅನ್ನೋ ವಿಷಾನ ಸವರಿಕೊಂಡು ಭಗವಂತನಾದ ಶ್ರೀಕೃಷ್ಣನನ್ನ ಹಾಲುಣಿಸೋಕೆ ಬರುವಂಥ ಸಂದರ್ಭದಲ್ಲಿ ಒಂದು ದಿವ್ಯವರು, ಯಾಕಂದ್ರೆ ಮಾಯಾವಿ ಮೊದಲೇ ದಿವ್ಯ ಒಂದು ಸುಂದರವಾಹಿನಿಯ ರೂಪದಲ್ಲಿ ಬಂದಾಗ ಅಲ್ಲಿರೋ ಯಾರೂ ಅವಳನ್ನ ತಡೆಯೋದಿಲ್ಲ. ಸೀದಾ ಮಗು ನೆತ್ಕೊಂಡು ಹಾಲು ಉಣಿಸುವಂಥ ಸಂದರ್ಭದಲ್ಲಿ ಆ ಕಾರ್ಕೋಟಕ ವಿಷಯದಲ್ಲಿ ಒಂದಷ್ಟು ಕುಶಾನರು ಅನ್ನೋ ದೇವತೆಗಳು ಸಹ ಇರ್ತಾರೆ. ಇವ್ರು ಯಾರಪ್ಪ ಅಂದ್ರೆ, ಒಂದಾನೊಂದು ಸಮಯದಲ್ಲಿ ಚೌವನ ಮಹರ್ಷಿಗಳು ಪಾತಾಳದಲ್ಲಿ ತಪಸ್ ಮಾಡುವಂಥ ಸಂದರ್ಭದಲ್ಲಿ ಒಡಿರಿ ಬಡಿರಿ ಕಡಿರಿ ಅನ್ನೋ ಶಬ್ದ ಕೇಳಿ ತನ್ನ ದಿವ್ಯ ದೇಹದಲ್ಲೇ ಒಂದಷ್ಟು ದೇವತೆಗಳನ್ನ ಸೃಷ್ಟಿ ಮಾಡಿದ್ರು ಇವರೇ ಕುಶಾನರು. ಇವರೆಲ್ಲ ಆ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಬಂದು ಚೌವನ ಋಷಿ ಕೇಳಿದಾಗ, ಸ್ವಾಮಿ ನಮಗೆ ಏನ ಆಗಬೇಕು ದಯವಿಟ್ಟು ಹೇಳಿ ಅಂದಾಗ, ನೀವು ಏನಾಗಬೇಕು ನೀವು ಹೇಳಿ, ನಾನು ಕೊಡ್ತೀನಿ ಅಂದಾಗ, ನಮಗೆ ಮುಕ್ತಿ ಕೊಡಿ ನೋಡು, ಮುಕ್ತಿ ಕೊಡುವಂಥ ಸೌಭಾಗ್ಯ ನನ್ನಲ್ಲಿಲ್ಲ, ಆದರೆ ಮುಕ್ತಿ ಕೊಡುವಂಥ ಶ್ರೀಮನ್ ನಾರಾಯಣ. ಆದರೆ ನೀವು ಈ ಕ್ಷಣ ಭಗವಂತನಾದ ಶಿವನ ಬಳಿ ಹೋಗಿ ಕೇಳಿ, ಖಂಡಿತ ನಿಮ್ಮ ಆಸೆ ಇದೆ. ಅದೆಲ್ಲ ಬಂದಾಗ ಆ ಕ್ಷಣ ಅಲ್ಲಿ ಪರಮಾತ್ಮ ದಿವ್ಯದಾನದಲ್ಲಿ ಶ್ರೀಮನ್ನಾರಾಯಣನನ್ನು ಮನಸ್ಸಿನಲ್ಲಿ ಆರಾಧಿಸ್ತಿದ್ದ. ಪಕ್ಕದಲ್ಲೇ ಶ್ರೀ ತಾಯಿ ಜಗನ್ಮಾತೆಯಾದ ಪಾರ್ವತಿ ದೇವಿ ಕುತ್ಕೊಂಡಿದ್ದು ಬಹಳ ಸುಂದರವಾಗಿ ಕಾಣ್ತಿದ್ದು. ನೋಡಿ, ಅದಕ್ಕೆ ಮನುಷ್ಯನ ಒಂದು ಕೆಟ್ಟ ಔದಾರ್ಯ, ಒಂದು ಮಾಯೆಗೆ ಯಾವ ರೀತಿ ಸಿಲುಕಿದ್ದಂತ ಈ ದೇವತೆಗಳನ್ನು ಸಹ ಬಿಟ್ಟಿಲ್ಲ. ಈ ದೇವತೆಗಳು ಬಂದವರು ಆ ಸ್ವಾಮಿನ ನೋಡ್ತಾ ಕಣ್ಮುಚ್ಕೊಂಡು ಆರಾಧಿಸಲ್ಲ. ತಾಯಿ ಜಗನ್ಮಾತೆಯಾದ ಪಾರ್ವತಿ ದೇಹದ ಮೇಲೆ ಮೋಹಿತರಾದ್ರು. ಇದನ್ನ ಅರಿತಂತ ಪರಮಾತ್ಮ ಆ ಕ್ಷಣ ಅವ್ರಿಗೆ ಕಣ್ಬಿಟ್ಟು ಶಾಪ ಕೊಟ್ಟ. ಏನಂದ್ರೆ, ನೀವು ಕಾರ್ಕೋಟಕ ವಿಷಯದಲ್ಲಿದ್ದೀರಿ, ನಿಮಗೆ ಈ ಕ್ಷಣ ನಿಮಗೆ ಮುಕ್ತಿ ಸಿಗುವುದಿಲ್ಲ. ಮುಂದೊಂದು ದಿನ ಶ್ರೀಕೃಷ್ಣ ಭಗವಾನರು ದ್ವಾಪರಯುಗದಲ್ಲಿ ಜನ್ಮ ಎತ್ತರ, ಆವಾಗ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಅವ್ರಿಗೆ ಅಲ್ಲಿಂದ ಆಶೀರ್ವಾದ ಕಳಿಸ್ಕೊಟ್ರು. ಆ ಕುಶಾನರೇ ಕಾರ್ಕೋಟಕ ವಿಷಯದಲ್ಲಿದ್ರು. ಸ್ವಾಮಿ ಯಾವಾಗ ತನ್ನ ಬಾಯಿನ ಸ್ಪರ್ಶ ಮಾಡ್ತಾನೆ, ಆ ಕ್ಷಣ ಅವ್ರಿಗೆ ಮೋಕ್ಷ ಸಿಕ್ತು. ಜೊತೆಗೆ ಈ ರಾಕ್ಷಸಿಗೂ ಸಹ ಮೋಕ್ಷ ಸಿಕ್ತು. ಅವಳೇ ಮಾಲತಿ, ಅವಳೇ ಪೋತನಿ ಆಗಿತ್ತು. ಪರಮಾತ್ಮನ ದಿವ್ಯ ಸ್ಪರ್ಶದಿಂದ ಆ ರಾಕ್ಷಸಿಗೆ ಮೋಕ್ಷ ಕೊಟ್ಟು ಮತ್ತೊಬ್ಬ ಇದ್ದ. ಅದೇ ಸಂದರ್ಭದಲ್ಲಿ ಅದೇ 3 ತಿಂಗಳ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಾನರು ಇವಳು ಸತ್ಯ ಒಂದು 10 ದಿನದ ನಂತರ ಶಕಟಾಸುರ ಅನ್ನೊಬ್ಬ ರಾಕ್ಷಸ ಬಂದ. ಇವನ್ ಯಾರಪ್ಪ ಅಂದ್ರೆ, ಪೂರ್ವದಲ್ಲಿ ನಾನು ಹೇಳಿದಂಗೆ ಹಿರಣ್ಯಕಶಿಪು, ಹಿರಣ್ಯಾಕ್ಷನ ಮಗ ಉತ್ಕಟ ಅನ್ನುವಂಥ ರಾಕ್ಷಸ. ಇವನು ಬ್ರಹ್ಮನ ವರದಾನದಿಂದ ಮಾಯೆಯಿಂದ ಆವರಿಸಿಕೊಂಡು ಲೋಕ ಪರ್ಯಟನೆ ಮಾಡ್ತಿದ್ದಂತೆ. ಆ ಲೋಕ ಪರ್ಯಟನೆ ಸಂದರ್ಭದಲ್ಲಿ ಭೂಲೋಕದಲ್ಲಿ ನೋಡಿದಾಗ ಒಂದು ಅದ್ಭುತವಾದ ಆಶ್ರಮ. ಆ ಆಶ್ರಮದಲ್ಲಿ ಯಾವಾಗಲೂ ಆನೆ, ಹುಲಿ, ಸಿಂಹಗಳು ಒಂದಕ್ಕೊಂದು ದ್ವೇಷ ಸಾಧಿಸಿದ ಅಂಥದ್ರಲ್ಲಿ ಆ ಆಶ್ರಮದಲ್ಲಿ ಎಲ್ಲ ಪ್ರಾಣಿಗಳು ಒಗ್ಗಟ್ಟಾಗಿ, ಹಾವು, ಮುಂಗುಸಿ, ನವಿಲು ಎಲ್ಲ ಜೊತೆಗೆ ಓಡಾಡ್ಕೊಂಡಿದ್ದಂತೆ. ಇದನ್ನ ನೋಡಿ ಸಹಿಸಲಾರದ ಆ ರಾಕ್ಷಸ ಏನ್ ಮಾಡದಂತೆ, ಕೋಪದಿಂದ ಬಂದು ಅಲ್ಲಿರುವಂಥ ಮರಗಳನ್ನೆಲ್ಲ ಕಿತ್ತಿ ಆ ಪ್ರಾಣಿಗಳನ್ನೆಲ್ಲ ಒಡೆದು ಓಡಿಸಿ, ಜೊತೆಗೆ ಅದನ್ನ ಸಿಕ್ಕಿದನ್ನೆಲ್ಲ ಧ್ವಂಸ ಮಾಡಿ ತಿಂತಾ ಬಂದಂತೆ. ಅಲ್ಲೇ ದಿವ್ಯದಾನದಲ್ಲಿದ್ದಂಥ ಲೋಮ ಅರ್ಶನ ಮಹರ್ಷಿಗಳಿದೆ ನೋಡಿ, ಅದಕ್ಕೆ ಆ ಕ್ಷಣ ಕೋಪದಿಂದ ಶಾಪ ಕೊಟ್ಟರಂತೆ, ನೀನು ಒಂದು ಬಂಡಿಯಾಗಿ ಪರಿವರ್ತನೆಗೋ ಅಂತ. ಅದನ್ನು ಕೇಳಿದ ರಾಕ್ಷಸ ಒಂದು ಕ್ಷಣ ದಂಗಾಗಿ ಸ್ವಾಮಿಗಳ ಪಾದದಲ್ಲಿ ಬಿದ್ದಂತೆ, ಸ್ವಾಮಿ ದಯವಿಟ್ಟು ಕ್ಷಮಿಸಿ, ನಾನು ತಿಳಿದೇನೋ ಮಾಡಿಬಿಟ್ಟೆ, ನನ್ನ ಒಂದು ಈರ್ಷೆ ನಾನು ಹೀಗೆ ಮಾಡ್ತಾ ಅಂದಾಗ ದಯವಿಟ್ಟು ಇದಕ್ಕೆ ನನ್ನ ಮುಕ್ತಿ ಕೊಡಿ. ನೋಡು, ನಾನು ಕೊಟ್ಟಂಥ ಶಾಪ ಯಾವುದೇ ಕಾರಣಕ್ಕೂ ಹಿಂತಿರುಗಳು, ಆದರೆ ಈ ಶಾಪದಲ್ಲಿ ಕೆಲವು ಮಾರ್ಪಾಟ್ ಮಾಡ್ಕೊಡ್ತೀನಿ. ನೀನು ಪರಮ ಪೂಜ್ಯನಾದ ಭಗವಾನ್ ಮಹಾವಿಷ್ಣು 28ನೇ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಾಗಿ ಜನಿಸ್ತಾನೆ. ಅವನ ಕಾಲಿನ ಸ್ಪರ್ಶದಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂದಿರುತ್ತೆ. ಅವನೇ ಶಕಟಾಸುರ ಬಂಡಿಯ ರೂಪದಲ್ಲಿದ್ದ ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರು ಒಂದು ಉತ್ಸವದಲ್ಲಿ ಆ ಬಂಡಿಯಲ್ಲಿ ಅನೇಕ ಬೆಣ್ಣೆ, ಮೊಸರು, ಹಾಲು ಎಲ್ಲ ತುಂಬ್ಕೊಂಡ್ಬಂದಿರೋದ ಗಡಿಗೆಯಲ್ಲಿ ಅವನು ಆ ಬಂಡಿಲಿದ್ದ ಸ್ವಾಮಿ ಅವನ ಸಂಹಾರ ಮಾಡೋದಿಕ್ಕೆ ಅಂತಾನೆ ತನ್ನ ಕಾಲ್ನ ಸುಮ್ಮನೆ ಅವನ ಮುಟಗಿಸ್ತಾನೆ. ಆ ದಿವ್ಯವಾದ ದೊಡ್ಡ ಬಂಡಿ ಹಂಗೆ ಕೆಳಗಡೆ ಆ ಕ್ಷಣ ಅವನಿಗೆ ಅಲ್ಲಿ ಮುಕ್ತಿ ಸಿಕ್ತು. ಇದು ಹಿರಣ್ಯಾಕ್ಷನಿಗೆ ಕೊಟ್ಟಂತ ಮುಕ್ತಿ. ಮತ್ತೊಬ್ಬ ಅದೇ ಕಾಲದಲ್ಲಿದ್ದ, ಅವನು ಯಾರು ಅಂದ್ರೆ ತೃಣಾವರ್ತ ರಾಕ್ಷಸ. ಈ ತೃಣಾವರ್ತ ರಾಕ್ಷಸ ಯಾರಪ್ಪ ಅಂದ್ರೆ, ಪೂರ್ವದಲ್ಲಿ ಪಾಂಡ್ಯ ದೇಶದ ರಾಜ ಸಹಸ್ರಾಕ್ಷ ಅಂತ.
ಈ ಸಹಸ್ರಾಕ್ಷ ಒಂದಾನೊಂದು ಸಮಯದಲ್ಲಿ ತನ್ನ ಮಡದಿಯರೊಂದಿಗೆ ಯಮುನಾ ನದಿಯಲ್ಲಿ ಜಲಕ್ರೀಡೆ ಆಡುತ್ತಿದ್ದ. ಆ ಜಲಕ್ರೀಡೆ ಆಡುತ್ತಿದ್ದ ಸಂದರ್ಭದಲ್ಲಿ ಅದೇ ನೋಡಿ, ಮನುಷ್ಯನಿಗೆ ಸಮಯ ಬಂದಾಗ ಏನಾಗುತ್ತೆ, ದೇವತೆಗಳನ್ನು ಸಹ ಬಿಡೋದಿಲ್ಲ, ರಾಜನ್ನು ಬಿಡೋದಿಲ್ಲ. ಅದಕ್ಕೆ ಇದು ಒಂದು ನಮಗೆ ಆದರ್ಶ. ಆ ಸಂದರ್ಭದಲ್ಲಿ ಇವನ ಒಂದು ಕೆಟ್ಟ ಸಮಯನೋ ಅಥವಾ ಇವನ ಪ್ರಾರಬ್ಧ ಕರ್ಮನೋ ಅಲ್ಲಿ ದೂರ್ವಾಸ ಮುನಿಗಳು ಬರ್ತಾರೆ. ಈ ದುರ್ವಾಸ ಮುನಿಗಳು ಬಂದ್ರು ಎಲ್ಲಾರು, ಈ ದುರ್ವಾಸ ಮುನಿಗಳು ಸಾಕ್ಷಾತ್ ಶಿವನ ಸ್ವರೂಪ. ಯಾರೇ ಬಂದ್ರು ಫಸ್ಟ್ ಅವ್ರನ್ನ ನೋಡಿದ ತಕ್ಷಣ ದೀರ್ಘ ನಮಸ್ಕಾರ ಮಾಡಿ ಅವ್ರಿಗೆ ಅಗ್ನಿಪರ್ದಗಳು ಅಂತದ್ರಲ್ಲಿ ಈ ರಾಜ್ಯ ಅವನ್ನ ತ್ಯಾಸ್ಕಾರ ಮಾಡುತ್ತಾ ಜಲಕ್ರೀಡೆಯಲ್ಲಿ ಮಗ್ನನಾಗಿದ್ದ. ನೋಡಲ್ದಿರ್ತಾ ಇದ್ದ. ಇದನ್ನ ಅರಿತಂತ ಆ ದೂರ್ವಾಸರು ಆ ಕ್ಷಣ ಬಂದು ಇವನಿಗೆ ಶಾಪ ಕೊಟ್ರು. ಏನಪ್ಪಾ ಅಂದ್ರೆ, ನೀನು ಮುಂದೊಂದು ದಿನ ರಾಕ್ಷಸನಾಗಿ ಬಿರುಗಾಳಿಲಿ ಸಿಕ್ಕಿ ನೀನು ಒದ್ದಾಡಬೇಕು ಅನ್ನೋವಾಗ ಅದನ್ನು ಕೇಳಿದಂತ ಪಾಂಡ್ಯರಾಜ ಸಹಸ್ರಾಕ್ಷ ಸ್ವಾಮಿ ಮೇಲೆ ದೀರ್ಘದಂಡ ಬಿದ್ದಿ, ದಯವಿಟ್ಟು ಕ್ಷಮಿಸಿ ಸ್ವಾಮಿ, ಅಜ್ಞಾನದಿಂದ ನನಗೆ ಮಾಡುತ್ತೆ, ದಯವಿಟ್ಟು ಇದಕ್ಕೆ ನನಗೆ ಪಾಪ ನೋಡು, ಕೊಟ್ಟಂತ ಶಾಪ ತೆಗೆದುಕೊಳ್ಳೋಕ್ಕಲ್ಲ, ಆದ್ರೆ ನಿನಗೆ ಇದರಿಂದ ಒಂದು ಅದ್ಭುತ ಮುಕ್ತಿನ ಕೊಡಿಸ್ಬಲ್ಲೆ ಅಂತ ಹೇಳ್ತಾನೆ. ಆ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ 28ನೇ ವೈವಸ್ವತ ಮನೋಕಾಲದಲ್ಲಿ ಶ್ರೀಕೃಷ್ಣನಾಗಿ ಜನಿಸ್ತಾನೆ. ಆ ಸಂದರ್ಭದಲ್ಲಿ ಅವನು ನಿನ್ನನ್ನು ಮುಟ್ಟಿದಾಕ್ಷಣ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಆ ಶಾಪನ ಪರಿವರ್ತನೆ ಮಾಡಿಕೊಟ್ಟು ಹೋದ. ಅವನೇ ಮುಂದೆ ತೃಣಾವರ್ತ ಇಲ್ಲಿ ಕಂಸನ ಆದೇಶದ ಮೇರೆಗೆ ವ್ರಜ ಕುಶಸ್ಥಳಿ ಅನ್ನೋ ಜಾಗಕ್ಕೆ ಒಂದು ಬಿರುಗಾಳಿ ರೂಪದಲ್ಲಿ ಬರ್ತಾನೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಭಗವಾನ್ 3 ತಿಂಗಳು ಮಗು ತಾಯಿ ಯಶೋದೆ ಹಾಲು ಉಣಿಸ್ತಾ ಇರ್ತಾಳೆ. ಅವನಿಗೆ ಗೊತ್ತಾಗುತ್ತೆ ರಾಕ್ಷಸ ಬರ್ತಾ ಇದ್ದಾನೆ, ಆಲ್ರೆಡಿ ಈಚೆ ಎಲ್ಲ ಧ್ವಂಸ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇನ್ನೇನು ಮನೆಗೆ ಬರೋಂಥ ಸಂದರ್ಭದಲ್ಲಿ ತನ್ನ ದಿವ್ಯ ದೇಹನ ಏನ್ ಮಾಡ್ತಾನೆ, ಒಂದು 100 kg ಅಲ್ಲ 1000 kg ಬಂಡೆ ಇರೋ ತರ ವಾಸ ಮಾಡ್ತಾನೆ ಅಂತ. ಹಾಗೆ ಯಾಕೋ ಇದ್ದಕ್ಕಿದ್ದಂಗೆ ಇವನು ಬಾಲ ನೋಡ್ಬಿಟ್ಟು ಕೆಳಗಡೆ ಇಡ್ತಾಳೆ ಅಷ್ಟೇ. ಆ ಕ್ಷಣ ಆ ತೃಣಾವರ್ತ ಬಂದು ಸ್ವಾಮಿನ ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಬೈಯದ ಮೇಲೆ ತೋರಿಸ್ತಾನೆ. ಸ್ವಾಮಿ ಆ ಪುಟ್ಟ ಕೈಯಲ್ಲೇ ಆ ರಾಕ್ಷಸನ ಕತ್ತಿ ಇಟ್ಕೊಂಡು ಬರ್ತಾನೆ. ಹಿಡಿದಷ್ಟೇ ನನಗೆ ಅಲ್ಲೇ ಹಿಡಿತಾ ಇದ್ದಾನೆ, ಅವನು ಮೋಕ್ಷ ಸಿಗುತ್ತೆ. ಅವನ ಆ ಕ್ಷಣ ತಂದು ಕೆಳಗಡೆ ಬಿಡ್ತಾನೆ, ಅವನು ಸತ್ತೋಗ್ತಾನೆ. ಅಂದ್ರೆ ತೃಣಾವರ್ತನು ಹಿಂದೆ ಪೂರ್ವದಲ್ಲಿ ರಾಜನ ಆಗಿದ್ದ, ಪರಮಾತ್ಮನಾದ ಭಗವಂತನಾದ ಶ್ರೀಕೃಷ್ಣನ ಮೂಲಕ ಅವನಿಗೂ ಸಹ ಮೋಕ್ಷ ಸಿಕ್ತು. ಅದಾದ ನಂತರ ಸ್ನೇಹಿತರೆ, ಇದರಲ್ಲಿ ಮತ್ತಷ್ಟು ಅನೇಕ ದಿವ್ಯವಾದ ರಸವತ್ತಾದ ಕಥೆಗಳಿದೆ. ಆಗ ಸಮಯ ಕಡಿಮೆ ಇರೋದ್ರಿಂದ ನಿಮ್ಗೆ ಇಷ್ಟು ಮಾತ್ರ ಹೇಳ್ಬಿಡಲೆ. ಈ ಕಥೆನ ಯಾರು ಶ್ರದ್ಧೆಯಿಂದ ಕೇಳ್ತಾರಲ್ಲ, ಅವರಿಗೆ ಅನೇಕ ಜನ್ಮದ ಪಾಪಗಳ ಪ್ರತಿಫಲವಾಗಿ ಅವರಿದನ್ನೆಲ್ಲ ನಶಿಸಿ ಮುಂದೊಂದು ದಿನ ಅದ್ಭುತವಾದ ಶ್ರೀಕೃಷ್ಣ ಪರಮಾತ್ಮರ ಅನನ್ಯ ಭಕ್ತರಾಗ್ತಾರಂತೆ. ನಾನು ಹೇಳಿಲ್ಲ, ಇದು ಸಾಕ್ಷಾತ್ ಭಾಗವತದಲ್ಲಿ ಇರುವಂತ ಪ್ರತಿಯೊಂದು ಕಥೆ ಕೇಳಿದಾಗೂ ಅಲ್ಲಿ ಫಲಾಪೇಕ್ಷೆ ಅಂತ ಬರುತ್ತೆ. ಆ ಫಲಾಪೇಕ್ಷೆಯಲ್ಲಿ ಬರುವಂತ ಅದ್ಭುತವಾದ ಮಾತು. ಯಾಕಂದ್ರೆ ಶ್ರೀಕೃಷ್ಣನ ನಾಮಾಮೃತನ ಕೇಳಿದ್ರೆ ಸಾಕು, ಹರಿ ಅಂದ್ರೆ ಸಾಕಂತೆ ಎಷ್ಟೋ ಜನ್ಮದ ಪಾಪ ಹೊರಟೋಗುತ್ತಂತೆ. ಆ ಹರಿ ಅಂತ ಬರೋದು ಬಹಳ ಕಷ್ಟ. ಯಾಕಂದ್ರೆ ಅಭ್ಯಾಸ ಇದ್ರೆ ಮಾತ್ರನೇ ಬರೋದು. ಆ ಸ್ವಾಮಿನ ಸದಾ ನೆನೆಸ್ತಾ ತಮ್ಮ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ನಾನು ಕೂಡ ಹಾರಿಸ್ತೀನಿ. ಯಾಕಂದ್ರೆ ಈ ಪರಮಾತ್ಮನ ಒಂದೊಂದು ಕಥೆನೂ ದಿವ್ಯ ರಸವನ್ನು ಕೊಡುತ್ತೆ. ಕೇಳ್ತಾ ಇದ್ರೆ ಮನಸ್ಸು ಎಲ್ಲೋ ಹೋಗುತ್ತೆ. ನಾನು ಅದಕ್ಕೋಸ್ಕರ ನಾನು ಆಲೋಚನೆ ಮಾಡಿದೆ, ಈ ಕಥೆನ ಯಾಕೆ ನಿಮ್ಗೆ ಕೊಡಬಾರ್ದು ಅನಿಸ್ತು. ಯಾಕಂದ್ರೆ ಈ ಕಥೆನ ಕೇಳಿದ್ರೆ ಸಾಕಂತೆ ಎಷ್ಟೋ ಜನ್ಮದ ಪಾಪಗಳು ಹೋಗುತ್ತೆ. ಸ್ನೇಹಿತರೆ, ಒಂದೊಂದು ಜನ್ಮನು ಪರಮಾತ್ಮ ನಮಗೆ ಕೊಡ್ತಾನೆ ಅಂದ್ರೆ ನಮ್ಮನ್ನ ಶೋಧಿಸಿ ಕೊಡ್ತಾನೆ. ಯಾಕಂದ್ರೆ ಏಕಾಏಕಿ ಪರಮಾತ್ಮನ ಜ್ಞಾನ ಬರೋದು ಬಹಳ ಕಷ್ಟ. ಒಂದೊಂದು ಜನ್ಮದಲ್ಲೂ ಅವನ್ನ ಫಿಲ್ಟರ್ ಮಾಡಿ ಕೊನೆಗೆ ಆ ನಾಮಸ್ಮರಣೆ, ಅವನ ದಿವ್ಯವಾದ ಕಥೆಗಳನ್ನ ಕೇಳುವಂತ ಸೌಭಾಗ್ಯ ಕೊಡ್ತಾನಂತೆ. ಅದರಲ್ಲೂ ನಾನು ಒಬ್ಬ. ಹಾಗಾಗಿ ಸ್ನೇಹಿತರೆ ನೋಡಿ, ಅರ್ಜುನ ಶ್ರೀಕೃಷ್ಣ ಭಗವಾನರ ಜೊತೆನೇ ಇದ್ದ, ನರನಾಗಿದ್ದ, ಪರಮಾತ್ಮನ ಒಂದು ಭಾಗವಾಗೇ ಇದ್ದ. ಆದರೂ ಸಹ ಅರ್ಜುನನಿಗೆ ಸರಿಸುಮಾರು 16,000 ಜನ್ಮ ತಗೊಂಡಂತೆ ಕೊನೆಗೆ ಬೇಡರ ಕಣ್ಣಪ್ಪನಾಗಿ ಅವನಿಗೆ ಶಿವನಲ್ಲಿ ಐಕ್ಯಾಗುವಂತ ಸೌಭಾಗ್ಯ ಸಿಕ್ಕಂತೆ. ನೋಡಿ, ಪರಮಾತ್ಮನ ನೋಡಿದ್ದಾನೆ, ಪರಮಾತ್ಮನ ಜೊತೆಲಿದ್ದಾನೆ. ಆದರೂ ಸಹ ಯಾವುದೋ ಲೋಪದೋಷಗಳು ನಮಗೆ ತಿಳಿದೇನೆ ಮಾಡಿರ್ತೀವಿ. ಹಾಗಾಗಿ ಅವನಿಗೂ ಸಹ 16,000 ಜನ್ಮ ಕೊಡ್ತಾಯಿತ್ತು. ಇನ್ನು ನಾವು ಮನುಷ್ಯರು 84 ಜೀವಕೋಟಿ ರಾಶಿಗಳಲ್ಲಿ ಏನೆಲ್ಲ ಎತ್ತಿ ಈ ಪರಿಪೂರ್ಣವಾದ ಈ ಶ್ರೇಷ್ಠವಾದ ಮಾನವನ ಜನ್ಮ ಬರ್ತದೆ. ಈ ಕರ್ಮಭೂಮಿಲಿ ಹುಟ್ಟೋದೇ ಶ್ರೇಷ್ಠ ಸ್ನೇಹಿತರೆ. ಮತ್ತೆ ನಾವೆಲ್ಲ ಕೇಳ್ಕೊಳ್ಳೋದಷ್ಟೇ, ಈ ಭರತ ಭೂಮಿಲಿ ನಮ್ಮ ಜನ್ಮ ಆಗ್ಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರೂ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ತಾ,
ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ಹಾಗಾಗಿ ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ವಸ್ತಿ ಪ್ರಜಾಪಾಲಯಂತ ಜ್ಞಾನೇನ ಮಾರ್ಗೇಣ ಮೈ ಮಹಿಷ ಗೋಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಮತ್ತೊಂದು ಕಥೆಗೆ ನಿಮ್ಮನ್ನ ಮುಂದಿರುವಾಗ ಬಂದು ಕಟ್ತೀನಿ. ಅಲ್ಲಿರ್ಬೋದು. ನಮ್ಮೆಲ್ಲರಿಗೂ ಧನ್ಯವಾದ.